ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ರುಚಿಕರವಾದ ಮೂಲಂಗಿ ಕೋಸಂಬರಿಯನ್ನು ಮಾಡಿ ತೋರಿಸ್ತೀನೋ. ಅದು ಭಾಳ ಹೆಲ್ದಿ ರೀ. ಅದು ಮೂಲಂಗಿ ಕೋಸಂಬರಿ. ಅದಕ್ಕೆ ನೋಡ್ರಿ ಈಗ ಎಷ್ಟು ಚಂದ ಮೂಲಂಗಿ ತೊಗೊಂಡೆ ನಾನು. ಎಳೆಯವು ಮೂಲಂಗಿ ಸಿಕ್ಕಾವು. ಅದ್ರ ಸಿಪ್ಪೆನೂ ತೊಗೋತೀನಿ ಮತ್ತು ಮೂಲಂಗಿನೂ ತೊಗೋತೀನಿ ನಾನೀಗ. ನೋಡ್ರಿ ಇದನ್ನೆಲ್ಲ ಮೂಲಂಗಿಯನ್ನು ಮ್ಯಾಲಿಂದೆಲ್ಲ ಕವರ್ ಅದನ್ನ ತೆಗೆದು ಬಿಡ್ಬೇಕ್ರಿ. ಅದನ್ನ ಈಗ ಇದನ್ನು ನೋಡ್ರಿ ಇದನ್ನೆಲ್ಲನೂ ಕವರ್ ತೆಗೆದು ಎಳಿದಿರೋದ್ರಿಂದ ಆಗ ಬಂದುಬಿಡ್ತದೆ ಅದು ಚಂದಾಗ. ನೋಡ್ರಿ ಇದನ್ನೆಲ್ಲ ಸಿಪ್ಪೆ ಮೇಲಿಂದ ಇದರ ಮೂಲಂಗಿ ಮೇಲಿಂದ ಎಲ್ಲ ಕವರ ನಾನು ತಗೊಳಾಗ್ತಾನೆ. ಇದೇ ಥರ ಹಿಂಗೆ ಮಾಡಿ ಇಟ್ಕೋಬೇಕ್ರಿ ಅದನ್ನ. ನೋಡ್ರಿ ಈಗೆಲ್ಲನೂ ನೋಡ್ರಿ ಇದನ್ನ ಎಲ್ಲ ತೆಗೆದು ಇಟ್ಕೊಂಡೆ ನೋಡ್ರಿ. ತೆಗೆದು ಆಮೇಲೆ ಏನು ಮಾಡ್ತೀನಂದ್ರೆ ಅದನ್ನ ಹೆರ್ಸು ಮನ್ಯಾಗ ಹೆರ್ಚ್ಬೇಕ್ರಿ. ಅದನ್ನ ಈಗ ಹೆಚ್ಕೊಳಾಗ್ತಾನೆ ರೀ. ತುರಿಯೋ ಮನೆಯೊಳಗೆ ತುರಿದ ಅದನ್ನ ಮೂಲಂಗಿಯನ್ನು ನಾನು ಒಗ್ಗರಣೆ ಹಾಕೋಬೇಕಾಗತ್ತೆ. ಅದಕ್ಕೆ ನೋಡ್ರಿ ಈಗೆಲ್ಲನೂ ತುರ್ಕೊಳಾಗ್ತಾನೆ ಅದನ್ನ ಮೂಲಂಗಿಯನ್ನು. ಈಗ ಸಾವಕಾಶ ಅದನ್ನ ಲಾಸ್ಟ್ ತನೂ ಅದನ್ನ ನೋಡ್ಕೊಂಡು ಚೆಂದಾಗ ತುರ್ಕೋಬೇಕ್ರಿ. ಅವನು ಹಿಂಗೆ ಕೈಗದು ಹಚ್ಕೋಬಾರ್ದು ಅಂಥೇಳಿ ಸ್ವಲ್ಪ ಸಾವಕಾಶ ತುರ್ಕೋಬೇಕು ಅದನ್ನ. ಈಗ ನೋಡ್ರಿ ಇದನ್ನು ನಾನು ಇನ್ನೊಂದನ್ನು ತುರ್ಕೊಳಾಗ್ತಾನೆ. ಈ ಮೂಲಂಗಿ ತುರಿದಿದ್ದು ಹಿಂಗೆ ಬರ್ತದೆ ನೋಡ್ರಿ. ಇದನ್ನ ಒಂದು ಸ್ವಲ್ಪ ಸಾವಕಾಶ ತುರಿದ್ರೆ ಬಾಯಿಗೆ ಇದು ಸಿಗಂಗಿಲ್ಲ, ಚಂದ ಬರ್ತದೆ ರೀ. ಅದಕ್ಕೆ ನಾನು ಸಾವಕಾಶ ಅದನ್ನ ತುರ್ಕೊಳಾಗ್ತಾನೆ ನೋಡ್ರಿ. ಈಗ ತುರಿದಾತು. ಈಗ ಮೂಲಂಗಿಯನ್ನು ಎಷ್ಟು ಮಸ್ತ್ ಈಗ ಸಾವಕಾಶ ಹಿಂಗೆ ನೋಡ್ರಿ ಇಷ್ಟಿಷ್ಟ ಮಾಡ್ಕೋಬೇಕದನ್ನ. ಅಂದ್ರೆ ಅದ್ರೊಳಗೆ ಸಣ್ಣಗೆ ಬರ್ತದೆ ರೀ ಅದು. ಇಲ್ಲಿಲ್ಲಂದ್ರೆ ಉದ್ದುದಕ್ಕೆ ಬಂದ ಅದು ಟೇಸ್ಟ್ ಬರೋಂಗಿಲ್ಲ. ಈಗ ನೋಡ್ರಿ ಎಷ್ಟು ಚಿಕ್ಕದು ಬಂದೈತೆ, ಅದು ಸಣ್ಣದು ಬಂದೈತೆ. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳಾಗ್ತಾನೆ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳಾಗ್ತಾನೆ. ಸಾಸಿವೆ ಎಲ್ಲ ಚಟಪಟ ಅನ್ನಾಗ್ತಾವ್ರಿ. ಈಗ ಸಾಸಿವೆ ಹಾಕ್ಕೊಂಡಾನೆ. ಅದರೊಳಗೆ ಎಣ್ಣೆ ಒಳಗೆ ಸಾಸಿವೆ ಹಾಕ್ಕೊಂಡಾನೆ. ಇದು ಮೂಲಂಗಿದು ಕೋಸಂಬರಿ ಮಾಡೋದ್ರಿಂದ ಒಂದು ಟೇಸ್ಟ್ ಬರ್ತೈತೆ ರೀ. ಯಾಕಂದ್ರೆ ಹಸಿದು ಇರ್ತೈತಲ್ಲ ರೀ, ಅದು ಒಂದು ಸ್ವಲ್ಪ ಬೇಯಿಸಿ ಮಾಡೋದ್ರಿಂದ ಅದೊಂದು ಥರ ಟೇಸ್ಟ್ ಬರ್ತೈತಿ. ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳಾಗ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊಂಡೇನಿ ರೀ, ಅವನು ಸ್ವಲ್ಪ ಒಗ್ಗರಣೆ ಒಳಗೆ ಹಾಕ್ಕೊಳಾಗ್ತಾನೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡು ಆ ಒಗ್ಗರಣೆಗೆ ಹಾಕ್ಕೊಳಾಗ್ತಾನೆ ರೀ. ಈಗ ನೋಡ್ರಿ ಒಗ್ಗರಣೆ ಒಳಗೆ ಕರಿಬೇವು ಸೊಪ್ಪು ಈಗ ಆಫ್ ಮಾಡಿಬಿಡ್ಬೇಕ್ರಿ ಇದು. ಯಾಕಂದ್ರೆ ಕಾಯ್ದಿರ್ತೈತಲ್ಲ ರೀ. ಆ ಮೆಣಸಿನ್ಕಾಯಿನೂ ಹಾಕೈತಿ, ಕರಿಬೇವು ಸೊಪ್ಪನ್ನು ಹಾಕೈತಿ. ಒಗ್ಗರಣೆ ಆಗೈತೆ ರೀ. ಈಗ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅದನ್ನು ತಣ್ಣಗಾಗಿಂದ ಇದೇನು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಏನು ಹೆಚ್ಚಿದ್ದನ್ನು ತೊಗೊಂಡಿವಲ್ಲ ರೀ, ಅದನ್ನು ತೊಗೊಂಡು ಅದನ್ನು ಒಗ್ಗರಣೆ ಇದಕ್ಕೆ ಹಾಕಬೇಕಾಗ್ತದೆ. ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಾಗ್ತಾನೆ ನಾನು. ಮೂಲಂಗಿಗೆ ಉಪ್ಪು ಹಾಕ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲ ಮೂಲಂಗಿಯನ್ನು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದ್ರೆ ಅದನ್ನು ಒಗ್ಗರಣೆಗೂ ಅದನ್ನು ಹಾಕಕ್ಕೆ ಬರ್ತೈತೆ ನೋಡಿ. ಈಗ ಮೂಲಂಗಿಯನ್ನು ನಾನು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಾಗ್ತಾನೆ. ಈಗ ಇದೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ರೀ, ಅದಕ್ಕೆ ಅದನ್ನ ಸುರ್ಕೊಂಬಿಟ್ಟೆ. ಮೂಲಂಗಿಗೆ ಇದನ್ನು ಹಾಕ್ಕೊಂಬಿಡ್ಬೇಕ್ರಿ ಅದನ್ನ ಒಗ್ಗರಣೆ. ಅದು ಆರಿದ ಮೇಲೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕು, ಅಂದ್ರೆ ಅದು ಟೇಸ್ಟ್ ಇರ್ತೈತೆ ಮೂಲಂಗಿ. ಆಮೇಲೆ ಇದನ್ನಷ್ಟು ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಒಗ್ಗರಣೆ ಮಿಕ್ಸ್ ಮಾಡಿದ್ರೆ ಒಣ ಮೆಣಸಿನ್ಕಾಯಿ ಇರೋದ್ರಿಂದ ಅದು ಭಾಳ ಬಾರಿಯಾಗಿರ್ತೈತೆ ರೀ ಅದು. ಈ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಸೇರಿಸಿ ಇದನ್ನು ಮೂಲಂಗಿನ ಇದಕ್ಕೆ ಮೊಸರು ಹಾಕ್ಕೊಂಡು ತಿಂತಾರೆ ಇದನ್ನು ಮಾಡಿದ್ರೆ. ಯಾಕಂದ್ರೆ ಹಸಿ ಮೂಲಂಗಿ ಇರ್ತೈತಿ, ಇದು ಮಸ್ತಾಗಿರ್ತೈತಿ. ಮೊಸರು ಇದಕ್ಕೆ ಕಾಂಬಿನೇಷನ್ ಇರ್ತೈತಿ. ಇಲ್ಲಿಲ್ಲಂದ್ರೆ ಇದು ಉಪ್ಪು ಖಾರ ಹಾಕಿರ್ತೈತಿ, ಹಂಗನೂ ತಿನ್ಬೋದು ರೀ. ಇದು ರೊಟ್ಟಿ ಒಳಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ರೀ. ಒಂದು 5 ನಿಮಿಷದಾಗನ ಒಂದು ಒಳ್ಳೆ ಹೆಲ್ದಿ ಕೋಸಂಬರಿ ರೆಡಿ ಆಗ್ತೈತಿ. ಮೂಲಂಗಿ ಇತ್ತಂದ್ರೆ ಎಳೆ ಮೂಲಂಗಿ ತೊಗೊಂಡು ಮಾಡಿಬಿಡುತ್ತೆ ನೋಡ್ರಿ. ಈಗ ಎಷ್ಟು ಮಸ್ತಾಗಿ ಹೆಲ್ದಿಯಾಗಿರುವಂಥ ಒಳ್ಳೆ ಮೂಲಂಗಿ ಕೋಸಂಬರಿ ಪೂರ್ತಿಯಾಗಿ ತಯಾರಾಗೈತೆ ರೀ.